ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ಆರಂಭದಲ್ಲಿ ತನಿಖೆಯಲ್ಲಿ ಅಡ್ಜಸ್ಟ್ಮೆಂಟ್ ವಾಸನೆ ಕೂಡ ಬಂದಿತ್ತು. ಪೊಲೀಸರಿಂದ ಪತ್ತೆ ಹಚ್ಚುವ ಮುನ್ನವೇ ಸರೆಂಡರ್ಗೆ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಲಾಗಿತ್ತು. ಠಾಣೆಗೆ ಶರಣಾಗಿದ್ದ 4 ಆರೋಪಿಗಳು, 4 ಸರೆಂಡರ್ ಬಗ್ಗೆ ದರ್ಶನ್ಗೂ ಕೂಡ ಮಾಹಿತಿ ಇತ್ತು. ಮಾಹಿತಿ ಗೊತ್ತಾಗ್ತಿದ್ದಂತೆ ಅಡ್ಜಸ್ಟ್ಮೆಂಟ್ ಇಳಿದ್ ಬಿಟ್ರ ದರ್ಶನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷದ ಡೀಲು. ಆಲ್ಮೋಸ್ಟ್ ಕೇಸ್ ಕ್ಲೋಸ್ ಮಾಡಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಎಂಟ್ರಿಯಿಂದ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ಆರಂಭದಲ್ಲಿ ತನಿಖೆಯಲ್ಲಿ ಅಡ್ಜಸ್ಟ್ಮೆಂಟಿನ ವಾಸನೆ ಕೂಡ ಬಂದಿತ್ತು. ಕೊಲೆ ಆಗಿತ್ತು, ಅದಾದ್ಮೇಲೆ ಅದನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನಕ್ಕೂ ಕೂಡ ಶತ ಪ್ರಯತ್ನಗಳನ್ನೇ ಮಾಡಿದ್ದಾರೆ. ಏನೋ ಪೊಲೀಸರಿಂದ ಪತ್ತೆ ಹಚ್ಚುವ ಮುನ್ನವೇ ಸರೆಂಡರ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಠಾಣೆಗೆ ಶರಣಾಗಿದ್ರು 4 ಆರೋಪಿಗಳು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 13 ಆರೋಪಿಗಳನ್ನ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನಟ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿದಂತೆ 13 ಮಂದಿ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಯಾವಾಗ ಕೊಲೆ ಆಯ್ತು, ಠಾಣೆಗೆ ಶರಣಾಗಿದ್ರು 4 ಆರೋಪಿಗಳು. 4 ಸರೆಂಡರ್ ಬಗ್ಗೆ ದರ್ಶನ್ಗೆ ಮಾಹಿತಿ ಸಿಕ್ತು. ಮಾಹಿತಿ ಗೊತ್ತಾಗ್ತಿದ್ದಂತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂತ ಪ್ಲಾನ್ ಇಳಿದ್ಬಿಟ್ರ ದರ್ಶನ್ ಅವರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷದ ಡೀಲು. ಆಲ್ಮೋಸ್ಟ್ ಕೇಸ್ ಕ್ಲೋಸ್ ಮಾಡಲು ಸಜ್ಜಾಗಿದ್ರು. ಯಾವಾಗ ಹಿರಿಯ ಪೊಲೀಸ್ ಅಧಿಕಾರಿಗಳ ಎಂಟ್ರಿ ಆಯ್ತು, ದರ್ಶನ್ ಅರೆಸ್ಟ್ ಆದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಅನ್ನ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಡೀಲ್ ಮಾಡಿ ಅದನ್ನ ಅಲ್ಲೇ ಮುಚ್ಚಿ ಹಾಕುವಂತ ಪ್ರಯತ್ನ ಕೂಡ ಆಗಿತ್ತು. ಯಾವಾಗ ದರ್ಶನ್ ಗಮನಕ್ಕೆ ಬಂತು, ಅದನ್ನ ಒಂದು ರೀತಿಯಾಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ ಹೋಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷದ ಡೀಲ್ ಅನ್ನ ಮಾಡ್ಕೊಳಕ್ ಹೋದ್ರು. ಯಾವಾಗ ಹಿರಿಯ ಅಧಿಕಾರಿಗಳ ಎಂಟ್ರಿ ಆಯ್ತು, ತನಿಖೆ ಚುರುಕಾಯ್ತು, ನಟ ದರ್ಶನ್ ಅವರ ಪಾತ್ರ ಗೊತ್ತಾಗ್ತಿದ್ದಂತೆ ತನಿಖೆ ಚುರುಕಾಗ್ತಾ ಅಧಿಕಾರಿಗಳು ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಇನ್ನು ಕೋರ್ಟ್ಗೆ ಕೂಡ ಹಾಜರುಪಡಿಸಿದ್ರು. ಬಳಿಕ ಕೋರ್ಟ್ ದರ್ಶನ್ ಸೇರಿ ಎಲ್ಲಾ ಕೊಲೆ ಆರೋಪಿಗಳನ್ನ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇದೀಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಡಿ ಗ್ಯಾಂಗ್ ಏನಿದ್ದಾರೆ ರಾತ್ರಿಯನ್ನ ಕೂಡ ಕಳೆದಿದ್ದಾರೆ. ಆದ್ರೆ ಎಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಇನ್ನು ಯಾವಾಗ ಕೊಲೆ ಆಯ್ತು, ಆಗ ಒಂದಿಷ್ಟು ಅದನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಕೂಡ ಆಯ್ತು. ಯಾವಾಗ ದರ್ಶನ್ ಗಮನಕ್ಕೆ ಬರ್ತಿದ್ದಂತೆ ಡೀಲ್ ಮೂಲಕವೇ ಸೆಟಲ್ಮೆಂಟ್ ಮಾಡ್ಲಿಕ್ಕೆ ನೋಡ್ಬಿಟ್ರ ದರ್ಶನ್. ಪೊಲೀಸರಿಂದ ಪತ್ತೆ ಹಚ್ಚುವ ಮುನ್ನೆ ಸರೆಂಡರ್ ಪ್ಲಾನ್ ಕೂಡ ಆಯ್ತು. ಠಾಣೆಗೆ ಶರಣಾಗಿದ್ರು 4 ಆರೋಪಿಗಳು. ಈಗಾಗಲೇ ಈ ಪ್ರಕರಣದಲ್ಲಿ 13 ಮಂದಿ ಆರೋಪಿಗಳಿದ್ದಾರೆ. 4 ಆರೋಪಿಗಳು ಪೊಲೀಸ್ ಠಾಣೆಗೆ ಶರಣಾಗುವಂತ ಪ್ರಕ್ರಿಯೆ ಕೂಡ ಆಯ್ತು. 4 ಸರೆಂಡರ್ ಬಗ್ಗೆ ಯಾವಾಗ ದರ್ಶನ್ಗೆ ಮಾಹಿತಿ ಸಿಕ್ತು, ಮಾಹಿತಿ ಗೊತ್ತಾಗ್ತಿದ್ದಂತೆ ಅಡ್ಜಸ್ಟ್ಮೆಂಟ್ ಇಳಿದ್ ಬಿಟ್ರ ದರ್ಶನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಲಕ್ಷದ ಡೀಲ್ಗೆ ಮೋಸ್ಟ್ ಪ್ಲಾನ್ ಮಾಡ್ಕೊಂಡಿದ್ರು. ಆದ್ರೆ ಯಾವಾಗ ಶರಣಾದ್ರು, ಆಗ ಒಂದು ರೀತಿಯಾಗಿ ತಬ್ಬಿಬ್ಬಾಗಿ ಹೋಯ್ತು. ಆಲ್ಮೋಸ್ಟ್ ಕೇಸನ್ನ ಕ್ಲೋಸ್ ಮಾಡಲು ಇನ್ನೇನು ಪ್ಲಾನ್ ಮಾಡ್ಕೊಂಡಿದ್ರು. ಯಾವಾಗ ಈ ಒಂದು ಕೊಲೆ ಪ್ರಕರಣದಲ್ಲಿ, ಇದು ಯಾವುದೋ ಅನಾಥ ಶವದ ಪ್ರಕರಣ ಅಲ್ಲ, ಎಲ್ಲೋ ಕೂಡ ಕೊಲೆಯಾಗಿ ಮುಚ್ಚಿಟ್ಟಂತದಲ್ಲ. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾತ್ರ ಇದೆ. ಏನು ಇದು ಅತ್ಯಂತ ಗಂಭೀರವಾಗಿ ಕೊಲೆ ಮಾಡಲಾಗಿದೆ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿದ್ದಂತೆ ಹಿರಿಯ ಅಧಿಕಾರಿಗಳ ಎಂಟ್ರಿ ಆಯ್ತು. ಆಗ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ.